ಕೋಲಾರ ಲೋಕಸಭಾ ಮೈತ್ರಿ ಅಭ್ಯರ್ಥಿರವರ ಬೆಂಬಲಿಗರು ಹಾಗೂ ಬಿಜೆಪಿ ಮುಖಂಡರ ಪ್ರಚೋದಕರಾಗಿ ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಬಳಿ ತಮ್ಮ ಕಾರು ಬರುತ್ತಿದ್ದಾಗ ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ನಡೆಸಲು ಯತ್ನಿಸಿರುವುದು ತೀರಾ ಖಂಡನಾರ್ಹವಾಗಿದ್ದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಎಂದು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಹೇಳಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಹಮ್ಮಿಕೊಂಡಿದ್ದ ಜಾಥಾ ವೇಳೆ ತಾವು ಕಾರಿನಲ್ಲಿ ಬರುತ್ತಿದ್ದಾಗ ಏಕಾಏಕಿ ಮಲ್ಲೇಶ್ ಬಾಬು ಬೆಂಬಲಿಗರು ಹಾಗೂ ಬಿಜೆಪಿ ಮುಖಂಡರ ಪ್ರಚೋದಕರಾಗಿ ತಮ್ಮ ಕಾರನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಲು ಯತ್ನಿಸಿದ್ದು, ಸ್ಥಳದಲ್ಲಿ ಇದ್ದ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು ಎಂದು ಹೇಳಿದರು. ಆದರೆ ಸಂಸದ ಮುನಿಸ್ವಾಮಿ ಹೇಳಿದ್ದಾರೆ, ಶಾಸಕರು ರ್ಯಾಲಿಯನ್ನು ತಡೆಯಲು ಬಂದಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಆ ಮುನಿಸ್ವಾಮಿ ತಲೆಯಲ್ಲಿ ಏನಾದರೂ ಮೆದುಳು ಇದೆಯಾ ಎಂದು ಪ್ರಶ್ನೆ ಮಾಡಿದರು. ನಾನು ರ್ಯಾಲಿ ತಡೆಯಲು ಬಂದರೆ ಒಬ್ಬನೇ ಬರುತ್ತೀನಾ? ನಾನು ಕೇವಲ ಬಂದಿದ್ದು ಒಬ್ಬನೇ. ನಾನು ಯಾವುದೇ ರ್ಯಾಲಿ ತಡೆಯಲು ಬರಲಿಲ್ಲ. ನನ್ನ ಪಾಡಿಗೆ ನಾನು ರಸ್ತೆಯಲ್ಲಿ ಹೋಗುತ್ತಿದ್ದೆ. ನೀವು ಕೇವಲ 2,000 ಜನರನ್ನು ಇಟ್ಟುಕೊಂಡು ರ್ಯಾಲಿ ಮಾಡಿದ್ದೀರಿ. ಆದರೆ ನಾನು 25,000 ಜನರನ್ನು ಇಟ್ಟುಕೊಂಡು ರ್ಯಾಲಿ ಮಾಡಿದ್ದೇನೆ. ಮುನಿಸ್ವಾಮಿಗೆ ಬಂಗಾರಪೇಟೆ ಹೊಸದು. ನೀನು ಗಾಳಿಯಲ್ಲಿ ಬಂದೆ, ಗಾಳಿಯಲ್ಲಿ ಹೋಗಿದ್ದೀಯಾ ಎಂದು ಟೀಕಿಸಿದರು. 23/4/2024 ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ನಾನು ಕೋಲಾರ ರಸ್ತೆಯಲ್ಲಿ ನನ್ನ ಕಾರ್ನಲ್ಲಿ ಹೋಗ್ತಾ ಸಂದರ್ಭದಲ್ಲಿ ಅಂಬೇಡ್ಕರ್ ಪುತ್ಥಳಿ ಬಳಿ ನನ್ನ ಕಾರು ಸಾಗುತ್ತಿದ್ದಾಗ ಅಲ್ಲಿ ಜಮಾಯಿಸಿದ್ದಂತಹ JDSನ ಮಲ್ಲೇಶ್ ಬಾಬು ಬೆಂಬಲಿಗರು, ಬಿಜೆಪಿಯ ಬೆಂಬಲಿಗರು ಸಂಸದ ಮುನಿಸ್ವಾಮಿ ಮತ್ತು BP ವೆಂಕಟರಮಣಯ್ಯಪ್ಪ ಮತ್ತು ಚಂದ್ರಾರೆಡ್ಡಿ ಅವರಿಂದ ಪ್ರಚೋದಿತರಾಗಿ ನನ್ನ ಕಾರನ್ನು ತಡೆದು ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಿ ನನ್ನ ಕಾರಿನ ಪಕ್ಕದಲ್ಲಿ ಕಾರು ಸುತ್ತುವರೆದು ಮೋದಿ ಮೋದಿ ಅಂತ ಹೇಳಿ ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ನನ್ನ ಮೇಲೆ ಗುಂಪು ಬರ್ತಾ ಇದೆ ಅಂತ ತಿಳಿದು ನಾನು ಕಾರನ್ನು ಅಲ್ಲೇ ನಿಲ್ಲಿಸಿದೆ. ತಕ್ಷಣ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದು ನನ್ನ ಕಾರನ್ನು ಸುತ್ತುವರೆದು ನಾನು ಅಲ್ಲೇ ಕಾರನ್ನು ನಿಲ್ಲಿಸಿ ಹೇಳಿದೆ, ನೀವು ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಕಗ್ಗೊಲೆ. ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಈ ರೀತಿಯಾಗಿ ಗೂಂಡಾವರ್ತನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನಾನು ಪ್ರಶ್ನೆ ಮಾಡಿದ್ದೆ. ಅದಕ್ಕೆ ಮಾಜಿ ಸಂಸದ ಮುನಿಸ್ವಾಮಿ ಹೇಳಿದ್ದಾನೆ, ರ್ಯಾಲಿ ತಡೆಯಕ್ಕೆ ಬಂದರು ಅಂತ. ಆ ಮುನಿಸ್ವಾಮಿ ತಲೆಯಲ್ಲಿ ಮೆದುಳಿದೆಯಾ? ತಡೆಯಕ್ಕೆ ಬಂದು ಒಬ್ಬನೇ ಬರ್ತೀನಾ? ನಾನು ಕೇವಲ ಕಾರಿನಲ್ಲಿ ಬಂದಿದ್ದು ನಾನು ಒಬ್ಬನೇ ಮಾತ್ರ. ರೇ ಮುನಿಸ್ವಾಮಿ ಅವರೇ, ನಿಮ್ಗೇನೋ ತಲೆ ಇದೆಯೇನ್ರಿ? ರ್ಯಾಲಿನ ತಡೆಯಬೇಕು ಉದ್ದೇಶ ಇದ್ದಿದ್ರೆ ನಾನು ಒಬ್ಬನೇ ಬರ್ತಾಯಿದ್ನ ರಸ್ತೆಯಲ್ಲಿ. ರ್ಯಾಲಿ ತಡೆಯೋದು ಉದ್ದೇಶ ನಮಗಿಲ್ಲ. ನೀವು ಕೇವಲ 2,000 ಜನಕ್ಕೆ ರ್ಯಾಲಿ ಮಾಡಿದ್ದೀರಿ. 25,000 ಜನ 30,000 ಜನಕ್ಕೆ ರ್ಯಾಲಿ ಮಾಡಿರ್ತಕ್ಕಂಥವನು ನಾನು. ನಿನಗಿನ್ನೂ ಬಂಗಾರಪೇಟೆ ವಸ್ತು ಮುನಿಸ್ವಾಮಿ, ಗಾಳಿಯಲ್ಲಿ ಬಂದಿದ್ದ ಮುನಿಸ್ವಾಮಿ ಗಾಳಿಯಲ್ಲಿ ಒಡ್ಡೋಗಿದ್ದೀಯಾ? ನಿನಗಿನ್ನೂ ಆ ಬುದ್ಧಿ ಗೊತ್ತಿಲ್ಲ. ನಿನಗೆ ಬಂಗಾರಪೇಟೆ ಹೇಗಿತ್ತು ಚಿತ್ರಣ ನಿನಗೆ ಗೊತ್ತಿಲ್ಲ. ಬಂಗಾರಪೇಟೆ ಹೇಳ್ತೀಯ ನೀನು, ಅಭಿವೃದ್ಧಿ ಮಾಡಿದ್ದು ನಮ್ಮ ಕಾಲದಲ್ಲಿ. ಯಾವ ಕಾಲದಲ್ಲಿ ರೀ? 10 ವರ್ಷ ಹಿಂದೆ ಬಂಗಾರಪೇಟೆ ಆಸ್ಪತ್ರೆ ಇತ್ತ, ಕೋರ್ಟ್ ಇತ್ತ, ಡಬಲ್ ರಸ್ತೆ ಇತ್ತ, ಜನರಲ್ ಹಾಸ್ಟೆಲ್ ಇತ್ತ, ಕಿತ್ತರಾಣಿ ಚೆನ್ನಮ್ಮ ಹಾಸ್ಟೆಲ್ ಇತ್ತ, ಸಾರ್ವಜನಿಕ ಹಾಸ್ಟೆಲ್ ಇತ್ತ, ಸರ್ಕಾರಿ ಕಚೇರಿಗಳಿದ್ವಾ, ಪೊಲೀಸ್ ಸ್ಟೇಷನ್ ಇತ್ತ. ನಿನಗೇನು ಗೊತ್ತು ಮುನಿಸ್ವಾಮಿ? ನೀನು ಕೇವಲ ತೀಟೆಗೆ ಮಾತಾಡುವಂಥವು. ನಿನ್ನ 5 ವರ್ಷಗಳಲ್ಲಿ 5 ರೂಪಾಯಿ ಅಭಿವೃದ್ಧಿ ಮಾಡೋ ಯೋಗ್ಯತೆ ನಿನಗಿಲ್ಲ. ಒಂದೇ ಒಂದು ಕೆಲಸ ಮಾಡಲಿಲ್ಲ. ಬರೀ ಚೇಷ್ಟೆ ಮಾತಾಡಿ ಬಿಟ್ಟರೆ ನಿನಗೇನು ಗೊತ್ತಿಲ್ಲ ಮುನಿಸ್ವಾಮಿ. ನಿನ್ನಂಥ ಕೆಲಸಕ್ಕೆ ಬಂದವ್ರಿಗೆ ಉತ್ತರ ಕೊಡೋದು ನನ್ನ ಅಗತ್ಯ ಇಲ್ಲ. ನನ್ನ ಜನಕ್ಕೆ ಗೊತ್ತಿದೆ. ನನಗೆ ಜನಕ್ಕೆ ನಾನು ಏನೂ ಒಂದು ಗೊತ್ತಿರೋದ್ರಿಂದನೇ ನನ್ನನ್ನು ಜನ ನೀನು ಎಷ್ಟೇ ಅಪ್ರಚಾರ ಮಾಡಿದ್ರು, ನೀನು ಬೆಟಾಲಿಯಮ್ಮು,
ನೀನು JDS ಶಾಮೀಲಾಗಿ ಅವ್ರ ಸೇರಿಕೊಂಡು ನೀವಿಬ್ಬರು ಒಂದಾಗಿ ಮಾಡಿದ್ರು ಕೂಡ ಜನ ನನಗೆ ಗೆಲ್ಲಿಸಿದ್ದಾರೆ. ಕಣ್ಮುಂದಿದೆ ಮುನ್ಸ್ವಾಮಿ, ನಿನ್ನ ಯೋಗ್ಯತೆಗೆ ಒಬ್ಬ BJP ಅಭ್ಯರ್ಥಿಯನ್ನು ಹಾಕಿ ಚುನಾವಣೆ ಪ್ರಚಾರ ಮಾಡೋ ಯೋಗ್ಯತೆಯಲ್ಲಿರೋ ನೀನು ನನ್ನ ಬಗ್ಗೆ ಮಾತಾಡ್ತೀಯ. ಮೊದಲು ನೀನು ಯೋಗ್ಯತೆ ತಿಳ್ಕೊ. ನೀನು MP ಆದಮೇಲೆ ಈ ಒಂದು ಜಿಲ್ಲೆಯಲ್ಲಿ ಎಷ್ಟೆಲ್ಲ ಉಪಚುನಾವಣೆ ನಡೆದವೋ ಎಲ್ಲ ಚುನಾವಣೆಯಲ್ಲೂ ಕೂಡ BJP ನೆಲ ಕಚ್ಚಿದೆ. ನಿನ್ನ ಯೋಗ್ಯತೆಗೆ ಇಡೀ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೇ ಒಂದು MLAನ ಕೆಲಸಕೊಳ್ಳಿಕ್ಕೆ ನಿನಗೆ ಸಾಧ್ಯ ಆಗಿಲ್ಲ. ನಿನ್ನ ಕೈಯಲ್ಲಿ ಇಂಥವನು ನೀನು ನನ್ನ ಬಗ್ಗೆ ಮಾತಾಡ್ತೀಯ. ನಿನ್ನಂಥ ಅರವಚ್ಚಿನ ಉತ್ತರ ಒಳಗತ್ತೆ ನನಗಿಲ್ಲ, ಅಲ್ಲಿಗೆ ನಿಲ್ಲಿಸ್ತೇನೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ BP ವೆಂಕಟಪ್ಪ ಮಾತಾಡಿದ್ದಾರೆ. ಪಾಪ ವೆಂಕಟಪ್ಪ ಆಗಿದ್ದು 2004ರಲ್ಲಿ. ವೆಂಕಟಣ್ಣ, ನಿನಗೆ ವಯಸ್ಸಾಗಿದೆ, ಸ್ವಲ್ಪ ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಬೇಕು. 20 ವರ್ಷ ಹಿಂದೆ ಇವೆಲ್ಲ ಅಭಿವೃದ್ಧಿ ಆಗಿದ್ದು ಅಣ್ಣ. ನೀ ಇದ್ದಿದ್ದು ಕೇವಲ 3 ವರ್ಷ ಶಾಸಕನಾಗಿ ಎಷ್ಟು ಕೆಲಸ ಮಾಡಿದ್ದೀಯಣ್ಣ. ಹೈಬಿ ಬಂದುಬಿಟ್ಟು ಆ ಬಸ್ ಸ್ಟ್ಯಾಂಡಲ್ಲಿ ಆ ಶೀಟ್ ಹಾಕೊಂಡಿದ್ಬಿಟ್ರೆ ಇನ್ನೇನಣ್ಣ ನಿನಗೆ ಸಾಧನೆ. ಎಷ್ಟು ರಸ್ತೆ ಮಾಡಿದ್ದೀಯಣ್ಣ ನೀನು, ಎಷ್ಟು ಕನ್ನಡ ಕಟ್ಟಿದ್ದೀಯಣ್ಣ. ನನಗಾದ್ರೆ ಅಭಿವೃದ್ಧಿ ಆಗಿದ್ದು ಅಂತ ಹೇಳಿ. ನೀನು MLA ಆಗಿದ್ದು 20 ವರ್ಷ ಹಿಂದೆ ಅಣ್ಣ. ಜ್ಞಾಪಕ ಇಟ್ಕೋ. ಬಹುಶಃ ಮರ್ತೋಗಿರ್ತೀಯ, ಅದನ್ನು ಮತ್ತೆ ಜ್ಞಾಪಕ ಇಟ್ಕೋ. ನಿನ್ನ ಕಾಲ ಎಷ್ಟು ಅಭಿವೃದ್ಧಿ ಆದ ಇಡೀ ಜನಕ್ಕೆ ಗೊತ್ತಿದೆ, ಯಾರು ಅಭಿವೃದ್ಧಿ ಆದ ಗೊತ್ತಿದೆ. ನೀನು ಈ ರೀತಿ ಸುಳ್ಳು ಹೇಳೋದು ಸರಿಯಿಲ್ಲ ಅಂತೇಳಿ ವೆಂಕಟಣ್ಣನವ್ರಿಗೆ ಹೇಳ್ತೀನಿ. ಎರಡನೇ. ಮೂರನೇದಾಗಿ ಅಭಿವೃದ್ಧಿ ವಿಚಾರದಲ್ಲಿ ಆಮೇಲೆ ಪತ್ರಿಕೆ ಹೇಳಿಕೆಲ್ಲ ಮುನ್ಸ್ವಾಮಿಗೆ ಹೇಳಿಕೆ ನೋಡಿದೆ. ಶಾಸಕರು ಹೌದು ನಿಜಾನೇ ಹೋರಾಟ ಮಾಡಿ ರಸ್ತೆ ನಿಂತು ಗುಡಿಸಲು ಹಾಕಿಸಿ ರೋಲ್ ಕಾಲ್ ಮಾಡಿ ಈ ಬಜೆಟ್ ತಗೊಂಡು ಧರಣಿ ಮಾಡಿದ್ರೆ ದಲಿತ ನಾಯಕ ಅಥವಾ ನಾಯಕ ಅಲ್ಲ. ಜನಸಾಮಾನ್ಯರು ಸಹಾಯ ಮಾಡಬೇಕು ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಬಡವರಿಗೆ, ಹರಿಜನರಿಗೆ ನಿಜವಾಗ್ಲೂ 20 ವರ್ಷ ಸೇವೆ ಮಾಡತಕ್ಕಂಥವನು ನಾನು. ನಿನ್ನ ಸೇವೆ ಏನು ಹೋರಾಟ ಆದರೆ ಮುನ್ಸ್ವಾಮಿ, ಗುಡಿಸ್ಲಾಕ್ಸೋದು, ಅಧಿಕಾರ ರೋಲ್ ಕಾಲ್ ಮಾಡೋದು, ಧರಣಿ ಮಾಡೋದು, ಅಪಾರ್ಟ್ಮೆಂಟ್ಗಳಲ್ಲಿ ವಸೂಲಿ ಮಾಡೋದು, ಅಪಾರ್ಟ್ಮೆಂಟ್ಗಳನ್ನು ಕಿತ್ಕೊಳ್ಳೋದು, ಇದು ಹೋರಾಟ ಮಾಡೋದು. ದಲಿತರಿಗೆ ಉದ್ಧಾರ ಆಗೋದಿಲ್ಲ ಮುನ್ಸ್ವಾಮಿ. ದಲಿತರು ಉದ್ಧಾರ ಆಗಬೇಕು ಅಂದರೆ ಸಮಾಜ ಸೇವೆ ಮುಖಾಂತರ ಆರ್ಥಿಕವಾಗಿ ವಿದ್ಯಾರ್ಥಿಗಳಿಗೆ, ಬಡವರಿಗೆ, ರೈತರಿಗೆ, ಮನೆ ಕಟ್ಟಂಥವ್ರಿಗೆ ಸಾಮಾಜಿಕ ಸಹಾಯ ಮಾಡ್ತಕ್ಕಂಥ ನಾನು ಮುನ್ಸ್ವಾಮಿ. ನಿಂತರ ರೋಲ್ ಕಾಲ್ ಮಾಡಿ ವಸೂಲಿ ಮಾಡೋದಲ್ಲ ಎಸ್ ಎ ನಾರಾಯಣ ಸ್ವಾಮಿ ಅವರು. ಮೂರನೇ ವಿಚಾರ, ಬೋವಿ ಸಮುದಾಯದ ಪಟ್ಟಂಗೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಮುನ್ಸ್ವಾಮಿ. ಇವತ್ತು ಹೇಳ್ತೇನೆ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಈ ರಾಜ್ಯದಲ್ಲಿ ಬೋವಿ ಸಮುದಾಯ BCMಗೆ ಸೇರಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ನಿನಗೆ ಯೋಗ್ಯತೆ ಇದ್ದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ತೆಗೆದು ಓದಿ ನೋಡಿ ನಂತರ ಮಾತಾಡು, ನೀನು ಓದೋದು ಬಂದರೆ. ಎರಡನೇದಾಗಿ, ನಿಜ ಬೋವಿ ಸಮುದಾಯವನ್ನು ನಾನು ಹೇಳಿಸಿಲ್ಲ. ಸಾಮಾನ್ಯವಾಗಿ ಆಚೆ ಕಡೆ ಮಾತಾಡಬೇಕಾದಾಗ ಮಲ್ಲೇಶ್ ಬಾಬು ಇಷ್ಟೇ ಪ್ರಸ್ತಾಪ ಆದಾಗ ಮಲ್ಲೇಶ್ ಬಾಬು ಇದುವರೆಗೂ ಕೂಡ ಯಾವುದೇ ಅಂಬೇಡ್ಕರ್ ಪೂಜೆಗೆ ಅಂಬೇಡ್ಕರನ್ನು ಮನೆಯಲ್ಲಾಗಲಿ ಕಚೇರಿಯಲ್ಲಾಗಲಿ ತನ್ನ ವ್ಯಾವಹಾರಿಕವಾಗಲಿ ಎಲ್ಲೂ ಅಂಬೇಡ್ಕರ್ ಅವರನ್ನ ಭಕ್ತಿಯಿಂದ ನಂಬಿಸಿಲ್ಲ. ರಾಜಕೀಯಕ್ಕೆ ಬಂದ ಮೇಲೆ ಕಾಟಾಚಾರಕ್ಕೆ, ಪುತ್ತಳಿಗೆ, ಪಾರ್ಮೆಂಟಿಗೆ ಹೋಮನ ಆಗಿರೋರು ಬಿಟ್ಟರೆ ಅಂಬೇಡ್ಕರ್ ಅವರನ್ನ ಎಲ್ಲೂ ಕೂಡ ಮಲ್ಲೇಶ್ ಬಾಬುರವರು ಅವರ ನಡವಳಿಕೆಗಳನ್ನು ಅಳವಡಿಸ್ಕೊಂಡಿಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ದೇನೆ. ಅದು ಇಡೀ ಸಮುದಾಯಕ್ಕಲ್ಲ. ಜೊತೆಗೆ ಇನ್ನೊಂದು ಹೇಳ್ತೇನೆ, ಇವತ್ತು ಬೋವಿ ಸಮುದಾಯ ಕೂಡ SC ಅನ್ನೋ ಸರ್ಟಿಫಿಕೇಟ್ ಬರ್ತಾರೆ. ಆದರೆ ಗ್ರಾಮಾಂತರ ಭಾಗದಲ್ಲಿ ಅವರೆಲ್ಲೂ ಕೂಡ SC ಅಂತ ಹೇಳಿಕೊಳ್ಳೋದಿಲ್ಲ ಅಂತ ಮಾತ್ರ ಹೇಳಿದ್ದೇನೆ. ಹೇಳಿ, ಬೋವಿ ಸಮಾಜದವರು ನಾವು SC ಅಂತ ಎಲ್ಲಿ ಹೇಳ್ಕೊಡ್ತಾರೆ? ಎಲ್ಲಿ ಹೇಳ್ಕೊಳ್ಳೋದಿಲ್ಲ. ಅದನ್ನಷ್ಟೇ ಪ್ರಸ್ತಾಪ ಮಾಡಿದ್ದೇನೆ. ನಾನು ಯಾವ ಬೋವಿ ಸಮುದಾಯವನ್ನು ಹೇಳಿಸಿಲ್ಲ, ಯಾವ ಬೋವಿ ಸಮುದಾಯ ಹೋಮನ ಮಾಡಿಲ್ಲ. 10 ವರ್ಷ 11 ವರ್ಷಗಳಲ್ಲಿ
ಸರ್ಕಾರ ಬರೆದ ಎಲ್ಲ ಸೌಲಭ್ಯಗಳನ್ನು ಭೂಮಿ ಸಮಾಜಕ್ಕೆ ಮಾಡಿದ್ದೇನೆ. ಬೋರ್ವೆಲ್ ಕೊಟ್ಟಿದ್ದೇನೆ, ಸಾಲ ಕೊಟ್ಟಿದ್ದೇನೆ, ಜಮೀನು ಮಂಜೂರು ಮಾಡಿಸ್ಕೊಟ್ಟಿದ್ದೇನೆ, ಭೂ ಹಿಡುವಳಿಯಲ್ಲಿ ಜಮೀನು ಕೊಟ್ಟಿದ್ದೇನೆ. ಸರ್ಕಾರ ಬರೆದ ಎಲ್ಲ ಸೌಲಭ್ಯಗಳನ್ನು ಭೋವಿ ಸಮಾಜಕ್ಕೆ ನಾನು ಮಾಡ್ಕೊಂಡು ಬಂದಿದ್ದೇನೆ. ಮುನ್ಸ್ವಾಮಿ, ನೀನು ಯಾವುದೂ ಮಾಡಿಲ್ಲ ಭೋವಿ ಸಮಾಜಕ್ಕೆ. ಬರೀ ಇವತ್ತು ನಿಜ ನಮ್ಮ ಜಿಲ್ಲೆಯಲ್ಲಿ ಅಸ್ಪೃಶ್ಯರು ಅಂತ ಹೇಳಿದೆ, ಅನ್ಟಚಬಲ್ ಇದೆ. ಹಾಗಾಗಿ ಹೇಳಿದ್ದೇನೆ ನಾನು, ಇವತ್ತು ಎಡ ಬಲ ಇಬ್ಬರು ಕೂಡ ಅನ್ಟಚಬಲ್ಸೇ, ಯಾರು ಟಚಬಲ್ಸ್ ಅಲ್ಲ. ಅದನ್ನು ಪ್ರಸ್ತಾವ ಮಾಡಿದ್ದೆ, ಸತ್ಯ ಕೂಡ. ಇವತ್ತು ಗೌತಮ್ ಅವರು ಅನ್ಟಚಬಲ್ ಸಮುದಾಯ ಸೇರಿರ್ತಕ್ಕಂಥವರು. ಹಂಗಾಗಿ ನಾವು ಬಲಗೈ ಸಮುದಾಯ, ನಾವು ಅನ್ಟಚಬಲ್ಗೆ ಸಹಾಯ ಮಾಡಬೇಕು ಅಂತ ನಾನು ಎಲ್ಲರನ್ನು ಮನವಿ ಮಾಡಿದ್ದೀನಿ. ಇಡೀ ಜಿಲ್ಲೆಯಿಂದ ಬಂದಿರತಕ್ಕಂಥ 8 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳ ಎಲ್ಲ ದಲಿತ ಮುಖಂಡರು, ಬಲಗೈ ಸಮುದಾಯ ನಾಯಕರು ಒಕ್ಕೊರಲಿನಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದಾರೆ. ನಾನು ಅದಕ್ಕೆ ಸಹಭಾಗಿ. ಮುಂದೆ ಕೂಡ ಅವರು ಬಲಗೈ ಸಮುದಾಯದ ಜವಾಬ್ದಾರಿಯನ್ನು ವಹಿಸ್ಕೊಡ್ಬೇಕು ಅಂತ ಹೇಳಿದ್ದರ ಮೇರೆಗೆ ವಹಿಸ್ಕೊಳ್ತೇನೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಆಮೇಲೆ ಇನ್ನೊಂದು ಹೇಳಿದ್ರು, ಬಹುಶಃ ಮುನಿಸ್ವಾಮಿಗೆ ಬುದ್ಧಿಭ್ರಮಣೆ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಅನಾಯವಾಸದಿಂದ ಬಂದ ಅಧಿಕಾರ ಹೋಗ್ಬಿಡ್ತಲ್ಲ, ಅದು ಬಹುಶಃ ಬುದ್ಧಿಭ್ರಮಣೆ ಆಗಿಬಿಟ್ಟಿದೆ. SCP TSP ಹಣವನ್ನು ಯಾವುದೇ ಕಾರಣಕ್ಕೆ ಗ್ಯಾರಂಟಿಗಳಿಗೆ ಬಳಸಿಕೊಂಡಿಲ್ಲ. ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೇ ಸ್ಪಷ್ಟಪಡಿಸಿದ್ದಾರೆ. ಎರಡನೆಯದು, ಕೇವಲ 110 ಜನ ಇದ್ದಂಥ BJPಯವರೇ ನೀವು 4 ವರ್ಷ ರಾಜ್ಯಭಾರ ಮಾಡಿದ್ರಿ. 135 ಸೀಟ್ ಅಬ್ಸಲ್ಯೂಟ್ ಮೆಜಾರಿಟಿ ಪ್ಲಸ್ 2 ಇಂಡಿಪೆಂಡೆಂಟ್ ಇರ್ತಕ್ಕಂಥ ನಾವು ಹೇಗೆ ರಾಜ್ಯಭಾರ ಮಾಡೋದಿಲ್ಲ ಮುನ್ಸ್ವಾಮಿ ಅವರೇ? ನಮ್ಮಲ್ಲಿ ಯಾವ ಕಿತ್ತಾಟಗಳೇ ಇಲ್ಲ. ಇಬ್ಬರು DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಒಟ್ಟಿಗಿದ್ದಾರೆ. 5 ವರ್ಷಗಳ ನಮ್ಮದೇ ಸರ್ಕಾರ. 5 ವರ್ಷದ ನಂತರವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇನ್ನು 10 ವರ್ಷಗಳು ಕಾಂಗ್ರೆಸ್ ಸರ್ಕಾರ ಇರ್ತದೆ. ಮುನ್ಸ್ವಾಮಿ ತಮಗೆ ನಾವು ಗಮನದಲ್ಲಿರಲಿ. ರೈತ ರಮೇಶ್ ಕುಮಾರ್ ಯಾವತ್ತೂ ಇದಾಗಿ ಮಾತಾಡಿಲ್ಲ. ಯಾಕಂದರೆ ಆತನ ಬಳಸುವಾಗ ಆ ಪದ ಬಳಕೆ ಇದೆಯಲ್ಲ, ಅದು ಆತನ ಭಾವನೆ ಬರ್ತದೆ ಬಿಟ್ಟರೆ ಅವ್ರು ಯಾವುದಕ್ಕೆ ಒಕ್ಕಲಿಗರನ್ನಾಗಲಿ ರೈತರನ್ನಾಗಲಿ ಕೀಳಾಗಿ ನೋಡಿಲ್ಲ. ಮೇಲಾಗಿ ರಮೇಶ್ ಕುಮಾರ್ ಕೂಡ ಒಬ್ಬ ಪ್ರಗತಿಪರ ರೈತ, ಇವತ್ತಿಗೂ ರೈತ ಆತ. ಹಂಗಾಗಿ ಅದನ್ನು ರೈತರ ಕೀಳಾಗಿ ಮಾತಾಡಿಲ್ಲ. ಅವರಿಗೆ ಪರ್ಸ್ನಲ್ ಆಗಿ ಆ ಕೇಶವಪುರ ಗೋಪಾಲ್ ಅವ್ರಿಗೂ ರಮೇಶ್ ಕುಮಾರ್ ಅವರು ವೈಯಕ್ತಿಕವಾಗಿ ದ್ವೇಷ ಇರೋದ್ರಿಂದ ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ರಮೇಶ್ ಕುಮಾರ್ ಇಷ್ಟು ವರ್ಷ ಗೆಲ್ಸ್ಬೋದು ಒಕ್ಕಲಿಗರೇ. ರಮೇಶ್ ಕುಮಾರ್ ಅವ್ರನ್ನ ಇಷ್ಟು ವರ್ಷ MLA ಮಾಡಿರುತ್ತೆ ಒಕ್ಕಲಿಗರೇ ಅಲ್ಲ, ಇನ್ಯಾರು ಮಾಡಿದರು? ಹಂಗಾಗಿ ಒಕ್ಕಲಿಗರ ಬಗ್ಗೆ, ಎಲ್ಲ ಜನರ ಬಗ್ಗೆ ರಮೇಶ್ ಕುಮಾರ್ ವಿಶ್ವಾಸ ಪ್ರೀತಿ ಇದೆ. ಅದನ್ನು ನಾನು ಒಪ್ತೇನೆ. ಎಲ್ಲ ಜಾತಿಗಳವರು ಕೂಡ ಚುನಾವಣೆಯಲ್ಲಿ ಅವರವ್ರ ಜಾತಿಯ ಮುಖಂಡರು ಮಾತಾಡ್ತಕ್ಕಂಥದ್ದು ವಾಡಿಕೆ. ಉದಾಹರಣೆಗೆ ಕುರುಬರ ಸಮುದಾಯ ಮಾತಾಡಿದ್ದಾರೆ, ಒಕ್ಕಲಿಗರ ಸಮುದಾಯ ಮಾತಾಡಿದ್ದಾರೆ. ನೀವಾಗ ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ. ಬಲಗೈ ಸಮುದಾಯದ ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯ ಹೇಳ್ಕೋಬೇಕು ಅಂದಾಗ ಈ ಜಿಲ್ಲೆಯಲ್ಲಿ ಏಕೈಕ ಬಲಗೈ ಶಾಸಕರ ಒಬ್ಬನೇ. ನನ್ನ ಜವಾಬ್ದಾರಿ ಅದು. ನಮ್ಮ ಸಮುದಾಯದ ಮುಖಂಡರನ್ನ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಬರ್ತಕ್ಕಂಥ 8 ಕಾನ್ಸ್ಟಿಟ್ಯೂನ್ಸಿ ಮುಖಂಡರು ಒತ್ತಾಯ ಮಾಡಿದಾಗ ಆ ಸಮಾಜದ ಒಬ್ಬ ಬಲಗೈ ಶಾಸಕನಾಗಿ, ಆ ಸಮಾಜ ಶಾಸಕನಾಗಿ ನನ್ನ ಬಂಧುಗಳ ಅಭಿಪ್ರಾಯವನ್ನು ತಿಳ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಮಾಡಿದ್ದೇನೆ. ಅದು ಯಾವುದೇ ಜಾತಿಗೆ ಹುಟ್ಟಾಕಿಲ್ಲ.